ದೇಶದ ಪಿ ಎಮ್ಮು 75 ವರ್ಷದ ಮುದುಕ. ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ 77 ವರ್ಷದ ಮುದುಕ. ನಮ್ಮ ಭಾರತ ಮುದುಕರ ದೇಶ ಆಗಿದೆ. ಲೋ ಚಪ್ಪರ್, ನಿನಗೆ ಗೊತ್ತಿಲ್ಲ ಅಂದರೆ ಸುಮ್ಮನಿರು. ಹಿಂದಿನ ಕಾಲದಲ್ಲಿ ರಾಮರಾಜ್ಯ ಅಂತ ಇತ್ತು. ರಾಮ ಒಂದು ರೂಲ್ಸ್ ಮಾಡಿದ್ದ, 50 ವರ್ಷ ಆದಮೇಲೆ ತಂದೆ ತಾಯಿಗಳು ಮಕ್ಳಿಗೆ ಪಾಲು ಬರೆದು ಬಿಡಬೇಕು 50% ಮೇಲ್ಗಡೆ ಅಂತ. ಯಾಕೆ ಅಂದರೆ ಮಕ್ಕಳು ಮೊಮ್ಮಕ್ಕಳು ಉದ್ಧಾರ ಆಗೋದು ಬೇಡವಾ, ಯುವಜನತೆ ಉದ್ಧಾರ ಆಗೋದು ಬೇಡವಾ ಅಂತ. ಬೆಂಗಳೂರು ಸಿಟಿಗೆ ಬಂದರೆ ನಿನ್ನಂಥವ್ರು ನನ್ನಂಥವ್ರು ಬಿಸ್ನೆಸ್ ಮಾಡಬೇಕು ಅಂದರೆ ಕಡೆ ಪಕ್ಷ ಅಂದರೆ 5 ಲಕ್ಷ 10 ಲಕ್ಷ ಬೇಕು. ಯಾರು ಫ್ರೆಂಡ್ಸ್ ಸಾಲ ಕೊಡ್ತಾರಾ? ಕೊಡಲ್ಲ. ಯಾವ್ದಾದ್ರು ಬ್ಯಾಂಕಲ್ಲಿ ಸಾಲ ಕೊಡ್ತಾರಾ? ಕೊಡಲ್ಲ. ಯಾವ್ದಾದ್ರು ರಿಲೇಟಿವ್ಸ್ ಸಾಲ ಕೊಡ್ತಾರಾ? ಕೊಡಲ್ಲ. ನಿನ್ನಂಥರ ಉದ್ಧಾರಕ್ಕೆ ಹೆಂಗಾಗುತ್ತೆ? ಅದೇ ಕಾರಣಕ್ಕೆ ರಾಮ್ ರೂಲ್ಸ್ ಮಾಡಿದ್ದ. ಇವತ್ತು ಕೂಡ ರಾಮನ ಪೂಜೆ ಮಾಡ್ತಾರೆ. 50 ವರ್ಷದ ಮೇಲ್ಗಡೆ ಆಸ್ತಿ ಕೊಡ್ಬೇಕು ಮಕ್ಕಳಿಗೆ ಅಂತ ಅನ್ನೋದಕ್ಕೆ. ಇಲ್ಲ ಕೊಡಲಿಲ್ಲ ಅಂದರೆ ಯಾವನ ಹತ್ರ ಜೀತ ಮಾಡಬೇಕಾಗುತ್ತೆ. ಅಂದಾನಿ ಅಂಬಾನಿ ಅಂತರೂ ದೇಶಕ್ಕೆ ಕೊಳ್ಳಾಡ್ಕೊಂಡು ಹೋಯ್ತಾರೆ. ಯಾವತ್ತು ಅಧಿಕಾರ ಯುವಜನತೆ ಕೈಲಿ ಇರಬೇಕು. ದೇಶದ ಪಿ ಎಮ್ಮು 75 ವರ್ಷದ ಮುದುಕ. ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ 77 ವರ್ಷದ ಮುದುಕ. ನಮ್ಮ ಭಾರತ ಮುದುಕರ ದೇಶ ಆಗಿದೆ. ಕೇಳಕ್ಕೆ ಕ್ಷೇಮ ಆಗುತ್ತೆ. ಯಾವತ್ತು ಮುದುಕರ ಕೈಲಿ ಅಧಿಕಾರ ಹೋಗಬಾರ್ದು, ದೇಶ ಹಾಳಾಗೋಗುತ್ತೆ. ಯುವಜನತೆ ಕೈಲಿ ಅಧಿಕಾರ ಇರಬೇಕು. ಕಡೆ ಪಕ್ಷ ಅಂದ್ರೆ 70 ವರ್ಷದ ಒಳಗಡೆ ಇರಬೇಕು ಅಧಿಕಾರ. 70 ವರ್ಷದ ಮೇಲೆ ಅಧಿಕಾರ ಹೋಗಬಾರ್ದು ಯಾರ ಕೈಲೂ.